ನೋಡಿ ಸರ್, ಈ ರಸ್ತೆಗೆ ಬಂದಿರುವಂಥ ಜಾಗ 5 ಎಕರೆ, ಒಂದು 25 ಅಡಿ ರಸ್ತೆ. ಇದು ಒಂದು 300 ಮೀಟ್ರು, 300 ಮೀಟ್ರಿಂದ ಹಿಂದಕ್ಕೆ ನೋಡೋಣ ದೇವಸ್ಥಾನ ಕಾಣ್ತೈತೆ ನೋಡಿ. ಆ ವೈಟಿ ಕಾಣ್ತಲ್ಲ, ಅದು ದೇವಸ್ಥಾನ. ಅಲ್ಲಿ ಗಂಟ ತಾರ್ ರೋಡ್ಗೆ ಎಸ್ಟಿಮೇಟ್ ಆಗೈತೆ. ಅಲ್ಲಿಂದ ಗಂಟ ಒಂದು ಚೈನ್ ರಸ್ತೆ. ತಾರ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು. ಟಿ ನರಸೀಪುರ ಮತ್ತು ಮಳವಳ್ಳಿ ಆ ರೋಡ್ಗಿರೋಂಥ ಅಲ್ಲಿಂದ 1 ಕಿಲೋಮೀಟರ್. ಟಿ ನರಸೀಪುರದಿಂದ ಒಂದು 10-12 ಕಿಲೋಮೀಟ್ರ್ ಆಗ್ಬೋದು. ಮಳವಳ್ಳಿಯಿಂದ 22 ಕಿಲೋಮೀಟ್ರ್. ಜಾಗದ ಕಡೆ ತೋರಿಸ್ತಿದ್ದೀನಿ. ಇದೇ ಜಾಗ ನೋಡಿ, 5 ಎಕರೆ. ಇದೇ ಜಾಗ 5 ಎಕರೆ. ಇದರಲ್ಲಿ ಒಂದು 3 ಎಕರೆ ಖಾಲಿ ಇದೆ. ಯಾವ ರೀತಿ ಬೇಕಾದ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೋದು. ಇನ್ನು 2 ಎಕರೆ ಫುಲ್ ಎಲ್ಲ ರೆಡಿ ಮಾಡಿದ್ದಾರೆ ತೋಟನ. ಸಪೋಟೊ, ತೆಂಗು ಎಲ್ಲ ಇದೆ. ಮಾವು, ಸಪೋಟ ಎಲ್ಲ, ಮಾವು, ತೆಂಗು ಫುಲ್ಲು. ಸ್ವಲ್ಪ ಟೀಕಿದೆ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ಇದೆಲ್ಲ ಫುಲ್ ಖಾಲಿ ಇದೆ. ಮಣ್ಣಂತೂ ರೆಡ್ ವೈಟು ಮಿಕ್ಸು. ಮೈಸೂರಿಗೆ ಒಂದು 35-40 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 125 ಕಿಲೋಮೀಟ್ರು. ಇದರಲ್ಲಿ ಒಂದು ಬೋರ್ಗಲ್ ಐತೆ. ನೀರೇನು ಅಂಥ ನೀರಿಲ್ಲ, ಸಿಂಪಲ್ ನೀರು. ತೆಂಗಂತೂ ಒಳ್ಳೆ ಫಲ ಬರ್ತೈತೆ. ಕೌಂಟ್ ಮಾಡಿಲ್ಲ ಎಷ್ಟಿದೆ ಅಂತ. ಜಾಗ ಮಾತ್ರ ಬಾಕ್ಸಾಗಿ ಸ್ಕ್ವೇರ್ ಆಗತ್ತೆ. ಅಲ್ಲಿ ಕಾಣ್ತಾ ಇದ್ದಾರೆ ನೋಡಿ, ಅದೇ ದೇವಸ್ಥಾನ. ಮಾವು, ತೆಂಗು, ಟೀಕು ಎಲ್ಲ ಇದೆ 2 ಎಕರೆಯಲ್ಲಿ ನೋಡಿ. ಮಾವು ಎಲ್ಲ ಫಲ ಬರ್ತೈತೆ. ತೆಂಗು ಎಲ್ಲ ಒಳ್ಳೆ ಫಲ ಬರ್ತೈತೆ. ಇವರು ಎಕರೆ 65 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಚಿಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಡೈರೆಕ್ಟ್ ಪಾರ್ಟಿ, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಒಂದು ಬೋರ್ಗಳಿದೆ. ಐದು ಎಕರೆ ಬೋರ್ಲಂತೂ ನೀರು ಚೆನ್ನಾಗೈತೆ. ಒಂದು ಬೋರಲ್ಲಿ ಫುಲ್ ಎಲ್ಲ ತೆಂಗು, ಟೀಕು, ಮಾವು. ಬೆಂಗಳೂರಿಂದ ಕರೆಕ್ಟಾಗಿ 125 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಯಿಂದ 25, ಟಿ ನರಸೀಪುರದಿಂದ 12 ಕಿಲೋಮೀಟ್ರು, ಮೈಸೂರಿಂದ 40 ಕಿಲೋಮೀಟ್ರ್ ಆಗುತ್ತಾ. ತೋಟ ಮಾಡ್ಕೊಂಡು ಒಂದು ಹಸುನ್ ಫಾರಂ ಮಾಡ್ಕೊಂಡು ನೀಟಾಗಿರೋರ್ಗಂತಾರೆ ಸೂಪರಾಗಿದೆ ಜಾಗ.